ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ ನಿಮಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಮೂಲಕ ಹಣದುಬ್ಬರದ ಪರಿಣಾಮ ಮತ್ತು ನಿಯಂತ್ರಣ, ಅತಿ ಪ್ರಸರಣದ ಪರಿಣಾಮ ಮತ್ತು ನಿಯಂತ್ರಣ. ಹಣದುಬ್ಬರ ಅಂದರೂ ಒಂದೇ, ಅತಿ ಪ್ರಸರಣ ಅಂದರೂ ಒಂದೇ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಹಣದುಬ್ಬರ ಇದು ಯಾಕೆ ಕಾರಣಕ್ಕೆ ಆಗುತ್ತೆ. ಹಣದುಬ್ಬರ ಎಂಬುದು ವಿಶ್ವವ್ಯಾಪಿ ವಿದ್ಯಮಾನ. ಆಧುನಿಕ ಹಣದ ಆರ್ಥಿಕತೆಗಳನ್ನು ಈ ಸಮಸ್ಯೆ ಸದಾ ಬಾಧಿಸ್ತಾ ಇರುತ್ತೆ. ಈ ವಿಚಾರ ಅರ್ಥಶಾಸ್ತ್ರಜ್ಞರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿರುವುದು ಅಷ್ಟೇ ಅಲ್ಲದೆ ಆಧುನಿಕ ಹಣದ ಅರ್ಥಶಾಸ್ತ್ರಜ್ಞರ ಕೇಂದ್ರ ಬಿಂದುವಾಗಿ ಕೂಡ ಇದು ಇದೆ. ಈ ಹಿನ್ನೆಲೆಯಲ್ಲಿ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ಹಣದುಬ್ಬರ ಮತ್ತು ಹಣದ ಇಳಿತ ಭಾವನೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಜ್ಞಾನ ಹೊಂದಿರುವುದು ಅವಶ್ಯಕ. ಹಣದುಬ್ಬರದ ಅರ್ಥ ವಿವರಣೆ. ಹಣದುಬ್ಬರ ಅಥವಾ ಅತಿಪ್ರಸರಣ ಎಂಬ ಪದವನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸುವುದು ಕಷ್ಟ ಸಾಧ್ಯತೆ ವಿಚಾರವಾಗಿದೆ. ಸಾಮಾನ್ಯ ಭಾಷೆಯಲ್ಲಿ ಹಣದುಬ್ಬರ ಎಂದರೆ ಬೆಲೆಗಳು ನಿರಂತರವಾಗಿ ಏರುತ್ತಿರುವ ಪ್ರಕ್ರಿಯೆ. ಅಂದರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಬೆಲೆಗಳು ಸತತವಾಗಿ ಏರುತ್ತಿರುವ ಅಥವಾ ಹಣದ ಮೌಲ್ಯ ಕುಸಿಯುತ್ತಿರುವ ಸನ್ನಿವೇಶವನ್ನು ಹಣದುಬ್ಬರ ಎಂದು ಕರೀತಾರೆ. ಅಂದರೆ ಮಾರುಕಟ್ಟೆಗಳಲ್ಲಿ ವಸ್ತುಗಳ ಬೆಲೆಗಳು ನಿರಂತರವಾಗಿ ಏರಿದಾಗ ಹಣದ ಮೌಲ್ಯ ಕಡಿಮೆ ಆಗುವುದನ್ನು ನಾವೇನಂತ ಕರಿಬಹುದು, ಹಣದುಬ್ಬರ ಅಂತ ಕರಿಬಹುದು. ಸೊ ಹಾಗಾಗಿ ಈ ಪರಿಭಾವನೆಯನ್ನು ವಿವಿಧ ಅರ್ಥಶಾಸ್ತ್ರಜ್ಞರು ತಮ್ಮದೇ ವಿಚಾರಗಳ ಮೂಲಕ ವ್ಯಾಖ್ಯೆಯನ್ನು ನೀಡಿದ್ದಾರೆ. ಕೋಲ್ ಬರ್ನ್ ಅವರ ಪ್ರಕಾರ ಅತಿ ಹೆಚ್ಚು ಪ್ರಮಾಣದ ಹಣವು ಅತಿ ಕಡಿಮೆ ಸರಕುಗಳನ್ನು ಬೆನ್ನಟ್ಟುವ ವಿದ್ಯಮಾನವೇ ಹಣದುಬ್ಬರ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಅತಿ ಹೆಚ್ಚು ಪ್ರಮಾಣದ ಹಣ ಅಂದರೆ ದೊಡ್ಡ ಪ್ರಮಾಣದ ಹಣ ಅತಿ ಕಡಿಮೆ ಸರಕುಗಳನ್ನು ಬೆನ್ನಟ್ಟುವ ವಿದ್ಯಮಾನವನ್ನು ಹಣದುಬ್ಬರ ಅಂಥೇಳಿ ಕೋಲ್ ಬರ್ನ್ ಅವರು ತಮ್ಮ ವ್ಯಾಖ್ಯೆಯ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಕ್ರೌಥರ್ ಅಂತಕ್ಕಂಥವರು ಹಣದ ಮೌಲ್ಯವು ಇಳಿಯುತ್ತಿರುವ ಅಂದರೆ ಸರಕು ಸೇವೆಗಳ ಬೆಲೆಗಳು ಏರುತ್ತಿರುವ ಪರಿಸ್ಥಿತಿಯನ್ನೇ ಹಣದುಬ್ಬರ ಎಂದು ಕ್ರೌಥರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅದೇ ರೀತಿಯಾಗಿ ಹಣದುಬ್ಬರದ ಪರಿಣಾಮಗಳು. ಹಣದುಬ್ಬರವು ವಿವಿಧ ವರ್ಗದ ಜನರ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ಬೆಲೆ ಏರಿದಾಗ ಅಥವಾ ಹಣದ ಮೌಲ್ಯ ಕುಸಿದಾಗ ಸಮಾಜದ ಕೆಳವರ್ಗದ ಜನರಿಗೆ ಲಾಭವಾಗುತ್ತದೆ, ಕೆಲವರಿಗೆ ನಷ್ಟ ಉಂಟಾಗುತ್ತದೆ ಮತ್ತು ಕೆಲವರಿಗೆ ಎರಡೂ ಇರುವುದಿಲ್ಲ. ಬೆಲೆ ಏರಿಕೆ ಏಕಪ್ರಕಾರವಾಗಿದ್ದು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾಗ ಉಂಟಾಗುವ ಪರಿಣಾಮಗಳಿಂದ ತೀವ್ರ ರೀತಿಯ ಬೆಲೆಗಳ ಏರಿಳಿತ ಪರಿಣಾಮ ಅಧಿಕವಿರುತ್ತದೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆಯ ಮೇಲೆ ಹಣದುಬ್ಬರ ಬೀರುವ ಪರಿಣಾಮ ಬಹಳಷ್ಟು ಇರುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಜನರ ಜೀವನದ ಮೇಲೆಯೂ ಕೂಡ ಹಣದುಬ್ಬರ ಅಂತಕ್ಕಂಥದ್ದು ಪರಿಣಾಮ ಬೀರುತ್ತೆ. ಯಾಕಂದರೆ ಬೆಲೆ ಏರಿಕೆಯಿಂದ ಜನರ ಜೀವನ ಮಟ್ಟ ಅಥವಾ ಕೊಳ್ಳುವ ಶಕ್ತಿಯಲ್ಲಿ ಕೂಡ ಏನಾಗುತ್ತೆ ಅಂದರೆ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ. ಸೊ ಅಲ್ಲಿ ಹಣದ ಮೌಲ್ಯ ಕಡಿಮೆ ಆಗಲಿಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಇಲ್ಲಿ ತಿಳಿಯಬೇಕಾಗ್ತದೆ. ಹಾಗಾಗಿ ಹಣದುಬ್ಬರದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳೇನು ಅನ್ನುವಂಥ ಅಂಶಗಳನ್ನು ಈ ಕೆಳಗಿನಂತೆ ನೋಡ್ತಾ ಹೋಗ್ಬೋದು. ಹಾಗಾದರೆ ಉತ್ಪಾದನೆಯ ಮೇಲಿನ ಪರಿಣಾಮ. ಕೇನ್ಸ್ ಅವರ ಪ್ರಕಾರ ಆರ್ಥಿಕತೆಯಲ್ಲಿ ಬಳಕೆಯಾಗದ ಸಂಪನ್ಮೂಲಗಳು ಅಸ್ತಿತ್ವದಲ್ಲಿದ್ದಾಗ ಸೌಮ್ಯ ಪ್ರಮಾಣದ ಬೆಲೆ ಏರಿಕೆಯು ಅನುಕೂಲಕಾರಿ ಪರಿಣಾಮ ಬೀರುತ್ತೆ. ಅಂದರೆ ಈ ಹಂತದಲ್ಲಿ ಬೆಲೆಗಳು ಏರಿದರೆ ಉತ್ಪಾದನೆಗೆ ಪ್ರೇರಣೆ ಸಿಗುತ್ತದೆ. ಏಕೆಂದರೆ ಬೆಲೆಗಳು ಏರುತ್ತಿದ್ದಾಗ ಉತ್ಪಾದಕರಿಗೆ ಹೆಚ್ಚಿನ ಲಾಭ ಗಳಿಸುವ ಅವಕಾಶಗಳು ಲಭ್ಯವಾಗುತ್ತೆ. ಆದ್ದರಿಂದ ಅವರು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿ ಅಧಿಕ ಪ್ರಮಾಣದ ಬಂಡವಾಳವನ್ನು ಏನು ಮಾಡ್ತಾರೆ ಅಂದರೆ ಹೂಡಲಿಕ್ಕೆ ಮುಂದಾಗ್ತಾರೆ. ಆಗ ಆದಾಯ, ಉತ್ಪನ್ನ ಮತ್ತು ಉದ್ಯೋಗಾವಕಾಶಗಳು ಅಭಿವೃದ್ಧಿಗೊಳ್ತವೆ ಅಂದರೆ ವೃದ್ಧಿಗೊಳ್ತವೆ. ಆದರೆ ಈ ಪ್ರಕ್ರಿಯೆಗೆ ಮಿತಿ ಎಂಬುದು ಇರುವುದಿಲ್ಲ. ಈ ಮಿತಿಯನ್ನು ಪೂರ್ಣ ಉದ್ಯೋಗ ಮಟ್ಟ ಹೇರುತ್ತದೆ. ಅಂದರೆ ಪೂರ್ಣ ಉದ್ಯೋಗದ ಹಂತದ ನಂತರವೂ ಅಧಿಕ ಹೂಡಿಕೆ ನಡೆಯುತ್ತಿದ್ದರೆ ಬೆಲೆಗಳು ಉತ್ಪಾದನೆ ಮಟ್ಟಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಏರಲಿಕ್ಕೆ ಪ್ರಾರಂಭವಾಗುತ್ತವೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಪೂರ್ಣ ಉದ್ಯೋಗದ ಹಂತದ ನಂತರ ಹಣದುಬ್ಬರ ಉತ್ಪಾದನೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಅಂತಹ ಪ್ರತಿಕೂಲ ಪರಿಣಾಮಗಳು ಯಾವ ರೀತಿಯಾಗಿ ಇರ್ತವೆ ಅನ್ನೋದನ್ನು ಈ ಕೆಳಗಿನ ಎಲ್ಲ ಅಂಶಗಳ ಮೂಲಕ ನಾವೇನು ಮಾಡ್ಬೋದು ಅಂದರೆ ತಿಳ್ಕೊಳ್ಬೋದು. ಹಾಗಾಗಿ ಉತ್ಪಾದನೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಇದು ಮುಖ್ಯವಾದ ಸಂಗತಿ. ಇದರಲ್ಲಿ ಮೊದಲನೇ ಅಂಶ ಸಂಪನ್ಮೂಲಗಳ ಸಮರ್ಪಕ ಬಳಕೆ. ಹಣದುಬ್ಬರವು ಸಂಪನ್ಮೂಲಗಳ ಅದಕ್ಷ ಮತ್ತು ಅಸಮರ್ಪಕ ಹಂಚಿಕೆಗೆ ಕಾರಣವಾಗುತ್ತದೆ. ಉತ್ಪಾದಕರು ಸಂಪನ್ಮೂಲಗಳನ್ನು ಅವಶ್ಯಕ ವಸ್ತುಗಳ ಉತ್ಪಾದನೆಯಿಂದ ಹೊರತೆಗೆದು ಅತ್ಯವಶ್ಯಕವಲ್ಲದ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿಸಿದಾಗ ಈ ರೀತಿಯ ಸನ್ನಿವೇಶ ಏನಾಗುತ್ತೆ ಅಂದರೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಉತ್ಪಾದನೆ ಮೇಲಿನ ಪರಿಣಾಮದಲ್ಲಿ ಸಂಪನ್ಮೂಲಗಳ ಅಸಮರ್ಪಕ ಹಂಚಿಕೆಯಾದಾಗ ಹಣದುಬ್ಬರದಿಂದ ಒಂದು ಪರಿಣಾಮ ಉಂಟಾಗ್ತದೆ. ಅದು ಉತ್ಪಾದನೆ ಮೇಲೆ. ಅದೇ ರೀತಿ ಉತ್ಪಾದನೆಯ ಕುಂಠಿತ.
ಹಣದುಬ್ಬರ ಉತ್ಪಾದನೆಯ ಪ್ರಮಾಣದ ಮೇಲೆ ತೀವ್ರ ರೀತಿಯ ದುಷ್ಪರಿಣಾಮ ಬೀರುತ್ತದೆ. ಬೆಲೆ ಏರಿಕೆ ನಿರೀಕ್ಷೆ ಮತ್ತು ಸಂಪನ್ಮೂಲಗಳ ವೆಚ್ಚದಲ್ಲಿನ ಹೆಚ್ಚಳವು ಅನಿಶ್ಚಿತತೆಗೆ ದಾರಿ ಮಾಡುತ್ತವೆ. ಇದರಿಂದಾಗಿ ಉತ್ಪಾದನೆ ಕುಂಠಿತವಾಗುವ ಅಪಾಯ ಹೆಚ್ಚಿರ್ತದೆ. ಅಂದರೆ ಉತ್ಪಾದನೆಯನ್ನು ನಾವು ತ್ವರಿತಗತಿಯಲ್ಲಿ ಅತಿ ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ವಾತಾವರಣ ಹಣದುಬ್ಬರದ ಸಂದರ್ಭದಲ್ಲಿ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಬೇಕಾಗ್ತದೆ. ಅದೇ ರೀತಿಯಾಗಿ ದಾಸ್ತಾನು ಮತ್ತು ಕಾಳಸಂತೆಯಲ್ಲಿ ಮಾರಾಟ. ದಾಸ್ತಾನು ಮತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡುವುದರಿಂದ ಬೆಲೆ ಏರಿಕೆ ಲಾಭಗಳನ್ನು ಪಡೆಯಲು ಉತ್ಪಾದಕರು ತಮ್ಮ ವಸ್ತುಗಳನ್ನು ವಿಪರೀತ ರೀತಿಯಲ್ಲಿ ದಾಸ್ತಾನು ಮಾಡ್ತಾರೆ. ಅಂದರೆ ಬೆಲೆಗಳನ್ನು ದಾಸ್ತಾನು ಮಾಡಿದಾಗ ಇನ್ನೂ ಹೆಚ್ಚು ಲಾಭ ಪಡೆದುಕೊಳ್ಳಬಹುದು ಎಂಬ ಆಸೆಯಿಂದ ದಾಸ್ತಾನು ಮಾಡ್ತಾರೆ. ಇದರಿಂದ ಕೃತಕ ಅಭಾವ ಸ್ಥಿತಿ ತಿಳಿದೋರುತ್ತದೆ. ಆಗ ಉತ್ಪಾದಕರು ವಸ್ತುಗಳನ್ನು ಕಾಳಸಂತೆಯಲ್ಲಿ ಮಾರಲು ತೊಡಗುತ್ತಾರೆ. ಇದರಿಂದ ಹಣದುಬ್ಬರ ಒತ್ತಡ ಇನ್ನೂ ಅಧಿಕಗೊಳ್ಳಲಿಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಉಳಿತಾಯದಲ್ಲಿ ಕಡಿತ. ಅಂದರೆ ಬೆಲೆಗಳು ಏರಿಕೆಯು ಹಣದ ಕೊಳ್ಳುವ ಶಕ್ತಿಯನ್ನು ಕಡಿಮೆಗೊಳಿಸ್ತದೆ. ಇದರಿಂದ ಸರಕು ಮತ್ತು ಸೇವೆಗಳನ್ನು ಕೊಳ್ಳಲು ಮೊದಲಿಗಿಂತಲೂ ಅಧಿಕ ಹಣ ಬೇಕಾಗತ್ತೆ. ಈ ಸನ್ನಿವೇಶದಲ್ಲಿ ಉಳಿತಾಯ ಕಡಿಮೆಗೊಂಡು ಹೂಡಿಕೆ ಅಥವಾ ಹೂಟೆ ಮತ್ತು ಬಂಡವಾಳ ಸಂಚಯನ ಕುಂಠಿತಗೊಳ್ಳಲಿಕ್ಕೆ ಪ್ರಾರಂಭವಾಗುತ್ತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕಾಗ್ತದೆ. ಆದ್ದರಿಂದ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುವಂಥ ಅಂಶಗಳಾಗಿರ್ತಕ್ಕಂತಹ ಉತ್ಪಾದನೆಯ ಕುಂಠಿತ, ದಾಸ್ತಾನು ಕಾಳಸಂತೆ ಮಾರಾಟ, ಉಳಿತಾಯದಲ್ಲಿ ಕಡಿತ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಸಟ್ಟಾ ವ್ಯಾಪಾರಕ್ಕೆ ಪ್ರೇರಣೆ. ನಿರಂತರವಾಗಿ ಏರುತ್ತಿರುವ ಬೆಲೆಗಳು ಸಟ್ಟಾ ವ್ಯಾಪಾರದ ಪ್ರವೃತ್ತಿಗೆ ಉತ್ತೇಜನ ನೀಡುತ್ತವೆ. ಈ ಕಾರಣದಿಂದ ಸಟ್ಟಾ ವ್ಯಾಪಾರ ಉತ್ಪಾದನೆಯ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ. ಅಂದರೆ ಒಂದು ವಸ್ತುವನ್ನು ಒಂದು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿ ಅದನ್ನು ಇನ್ನೊಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗಳಲ್ಲಿ ಮಾರಾಟ ಮಾಡುವುದಕ್ಕೆ ಸಟ್ಟಾ ವ್ಯಾಪಾರ ಅಂತ ಕರೀತಾರೆ. ಸಟ್ಟಾ ವ್ಯಾಪಾರಕ್ಕೆ ಪ್ರೇರಣೆ ದೊರೆಯುತ್ತೆ. ಇದು ಒಂದು ಹಣದುಬ್ಬರದ ಪರಿಣಾಮ ಅಂತ ಹೇಳಬಹುದು. ಅದೇ ರೀತಿ ವಿದೇಶಿ ಬಂಡವಾಳದ ಹರಿವಿಗೆ ತಡೆ. ಹಣದುಬ್ಬರ ವಿದೇಶಿ ಬಂಡವಾಳದ ಒಳಹರಿವನ್ನು ಕಡಿಮೆಗೊಳಿಸುತ್ತೆ. ಬೆಲೆ ಏರಿಕೆ ಕಾರಣದಿಂದ ಉತ್ಪಾದನಾಂಗಗಳು ಮತ್ತು ಸಂಪನ್ಮೂಲಗಳು ಬೆಲೆ ಹೆಚ್ಚುವುದರಿಂದ ವಿದೇಶಿ ಹೂಡಿಕೆ ಲಾಭದಾಯಕವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ವಿದೇಶದಿಂದ ಬರುವಂಥ ಬಂಡವಾಳ ಹರಿವಿಗೆ ಏನಾಗುತ್ತಂದರೆ ತಡೆಯನ್ನು ಒಡ್ಡುವಂಥ ಒಂದು ಕೆಲಸ ಹಣದುಬ್ಬರದಿಂದ ಆಗ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಅದೇ ರೀತಿ ಮಾರುವವರ ಮಾರುಕಟ್ಟೆ. ಬೆಲೆಗಳಲ್ಲಿನ ನಿರಂತರ ಏರಿಕೆಯು ಮಾರುವವರ ಮಾರುಕಟ್ಟೆಯು ಸೃಷ್ಟಿಗೆ ಕಾರಣವಾಗುತ್ತೆ. ಅಂದರೆ ಉತ್ಪಾದಕರು ಬೆಲೆ ಏರಿಕೆ ಲಾಭ ಪಡೆಯಲಿಕ್ಕೆ ಮತ್ತು ಅಧಿಕ ಲಾಭ ಸಂಪಾದಿಸಲಿಕ್ಕೆ ಕಡಿಮೆ ಗುಣಮಟ್ಟದ ಸರಕುಗಳನ್ನು ಉತ್ಪಾದಿಸಿ ಮಾರುವಂಥ ಅಕ್ರಮದಲ್ಲಿ ತೊಡಗಿಕೊಳ್ತಾರೆ. ಅವರು ಕಲಬೆರಕೆ ಮಾಡುವ ಕೆಲಸಕ್ಕೂ ಕೈ ಹಾಕಲಾಗುತ್ತೆ. ಇದರಿಂದ ಮಾರುವವರ ಮಾರುಕಟ್ಟೆಯಿಂದಾಗಿ ಉತ್ಪಾದನೆ ಮೇಲೆ ಪರಿಣಾಮ ಉಂಟಾಗ್ತದೆ. ಹೀಗೆ ಹಣದುಬ್ಬರ ಉಂಟಾಗಲಿಕ್ಕೆ, ಉತ್ಪಾದನೆಯಿಂದ ಹಣದುಬ್ಬರದ ಮೇಲೆ ಪರಿಣಾಮ ಉಂಟಾಗಲಿಕ್ಕೆ ಇವೆಲ್ಲ ಕಾರಣಗಳು ಅಂತ ನಾವು ಹೇಳಬಹುದು. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ವಿತರಣೆಯ ಮೇಲಿನ ಪರಿಣಾಮ. ಹಣದುಬ್ಬರವು ಆದಾಯ ಮತ್ತು ಸಂಪತ್ತಿನ ವಿತರಣೆಯ ಮೇಲೆ ಗಾಢವಾದ ಪರಿಣಾಮ ಬೀರುತ್ತೆ. ಅದು ವಿವಿಧ ವರ್ಗದ ಜನರನ್ನು ವಿವಿಧ ರೀತಿಯಲ್ಲಿ ಬಾಧಿಸುತ್ತದೆ. ಹೀಗೆ ಸಮಾಜದ ವಿವಿಧ ಗುಂಪುಗಳ ಮೇಲೆ ಅದು ಬೀರುವ ಪರಿಣಾಮವನ್ನು ನಾವು ಕೆಳಗಿನಂತೆ ನೋಡ್ತಾ ಹೋಗಬೇಕಾಗ್ತದೆ. ಸಾಲಿಗರು ಮತ್ತು ಸಾಲಗಾರರು. ಬೆಲೆಗಳು ಏರುತ್ತಿರುವ ಸಂದರ್ಭದಲ್ಲಿ ಸಾಲಗಾರರು ಲಾಭ ಹೊಂದುತ್ತಾರೆ ಹಾಗೂ ಸಾಲಿಗರು ನಷ್ಟ ಅನುಭವಿಸಬೇಕಾಗುತ್ತದೆ. ಸಾಲಗಾರನು ಹಣ ಕೊಳ್ಳುವ ಶಕ್ತಿ ಅಧಿಕವಿದ್ದಾಗ ಸಾಲ ಪಡೆದು ಬೆಲೆ ಏರಿಕೆ ಸಂದರ್ಭದಲ್ಲಿ ಅದನ್ನು ಮರುಪಾವತಿ ಮಾಡುತ್ತಾನೆ. ಆದರೆ ಈ ಕಾಲದಲ್ಲಿ ಹಣವು ಕೊಳ್ಳುವ ಶಕ್ತಿಯನ್ನು ಕಡಿಮೆಗೊಂಡಿರುತ್ತದೆ. ಇದರಿಂದ ಅವನಿಗೆ ಲಾಭವಾಗುತ್ತೆ. ತದ್ವಿರುದ್ಧವಾಗಿ ಸಾಲಿಗನು ಹಣದ ಕೊಳ್ಳುವ ಶಕ್ತಿ ಅಧಿಕವಿದ್ದಾಗ ಸಾಲ ಕೊಟ್ಟು ಅದನ್ನು ಕಡಿಮೆ ಇದ್ದಾಗ ವಾಪಸ್ ಪಡೆಯುತ್ತಾನೆ. ಇದರಿಂದ ಅವನ ಕೊಳ್ಳಬಹುದಾದ ಸರಕು ಮತ್ತು ಸೇವೆಗಳ ಪ್ರಮಾಣ ಏನಾಗುತ್ತಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ಮೇರೆಗೆ ಸಾಲಿಗ ನಷ್ಟವನ್ನು ಆದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ವಿತರಣೆಯ ಮೇಲಿನ ಪರಿಣಾಮ ಸಾಲಿಗರು ಮತ್ತು ಸಾಲಗಾರರ ಮೇಲೆ ಏನಾಗುತ್ತೆ ಅಂದರೆ ಪರಿಣಾಮ ಉಂಟಾಗುವುದರಿಂದ ಹಣದುಬ್ಬರದಿಂದ ಉಂಟಾಗ್ತಕ್ಕಂಥ ಒಂದು ಪ್ರಮುಖವಾದ ಪರಿಣಾಮ ಅಂತ ನಾವು ಹೇಳಬಹುದು. ವಿತರಣೆ ಮೇಲೆ ಉಂಟಾಗ್ತಕ್ಕಂತಹ ಪರಿಣಾಮ ಸಾಲಿಗರು ಮತ್ತು ಸಾಲಗಾರರ ಮೇಲೆ ಅನೇಕ ರೀತಿಯಲ್ಲಿ ಏನಾಗುತ್ತೆ ಅಂದರೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ.
ಹೀಗೆ ಅನೇಕ ಪರಿಣಾಮಗಳನ್ನು ನಾವು ಇಲ್ಲಿ ಕಾಣಬಹುದು. ಹಣದುಬ್ಬರದಿಂದಾಗಿ ಉಂಟಾಗ್ತಕ್ಕಂತಹ ಅನೇಕ ಪರಿಣಾಮಗಳಿದ್ದಾವೆ. ಸೊ ವಿತರಣೆ ಮೇಲಿನ ಪರಿಣಾಮ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಇಲ್ಲಿ ನೌಕರ ವರ್ಗದವರು, ಗುಮಾಸ್ತರು, ಉಪಾಧ್ಯಾಯರು, ಲೆಕ್ಕ ಪರಿಶೋಧಕರು ಮುಂತಾದ ವೇತನ ಪಡೆಯುವ ನೌಕರರ ಹಣದುಬ್ಬರದಿಂದ ನಷ್ಟವನ್ನು ಅನುಭವಿಸುತ್ತಾರೆ. ಏಕೆಂದರೆ ಅವರ ವೇತನ ಬೆಲೆ ಏರಿಕೆಯೊಂದಿಗೆ ನಿಧಾನಗತಿಯಲ್ಲಿ ಹೊಂದಿಕೊಳ್ಳುತ್ತಿರುತ್ತದೆ. ಅಂದರೆ ಬೆಲೆ ಏರಿಕೆ ಮಟ್ಟದಲ್ಲಿ ಅವರ ವೇತನ ಹೆಚ್ಚುವುದಿಲ್ಲ. ಅಂದರೆ ನೌಕರ ವರ್ಗದವರ ಮೇಲೆ ಒಂದು ಪರಿಣಾಮ ಉಂಟಾಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಗುಮಾಸ್ತರು, ಉಪಾಧ್ಯಾಯರು, ಲೆಕ್ಕ ಪರಿಶೋಧಕರು ಮುಂತಾದವರ ವೇತನ ಪಡೆಯುವ ನೌಕರರ ಹಣದುಬ್ಬರದಿಂದ ಏನಾಗುತ್ತೆ ಅಂದರೆ ನಷ್ಟವನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿ ಕಾರ್ಮಿಕ ವರ್ಗದವರು ಹಣದುಬ್ಬರದಿಂದ ತುಂಬ ತೊಂದರೆಗೊಳಗಾಗುತ್ತಾರೆ. ಏಕೆಂದರೆ ಅವರ ವೇತನ ಮೊದಲೇ ನಿಗದಿಯಾಗಿರುತ್ತದೆ. ಬೆಲೆ ಏರಿಕೆಗೊಂಡ ನಂತರ ಹೆಚ್ಚುವುದಿಲ್ಲ. ಯಾಕಂದರೆ ಈಗಾಗಲೇ ಕಾರ್ಮಿಕರ ವೇತನವನ್ನು ಉದ್ಯಮ ಅಥವಾ ಸರ್ಕಾರ ಏನು ಮಾಡಿರುತ್ತೆ ಅಂದರೆ ನಿಗದಿಪಡಿಸಿರುತ್ತೆ. ಬೆಲೆ ಏರಿಕೆ ಸಂದರ್ಭದಲ್ಲಿ ಕಾರ್ಮಿಕರ ವೇತನದಲ್ಲಿ ಯಾವುದೇ ಬದಲಾವಣೆಗಳು ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಅದೇ ರೀತಿ ನಿರ್ದಿಷ್ಟ ಆದಾಯದ ಗುಂಪು, ವರ್ಗಾವಣೆ ಗಳಿಕೆ ರೂಪದಲ್ಲಿ ನಿರ್ದಿಷ್ಟ ಆದಾಯ ಪಡೆಯುವ ನಿವೃತ್ತ ನೌಕರರು, ನಿರುದ್ಯೋಗ ಭತ್ಯೆ ಪಡೆಯುವವರು, ಬಡ್ಡಿ ಮತ್ತು ಬಾಡಿಗೆ ಆದಾಯದಲ್ಲಿ ಬದುಕುವವರು, ಸಾಮಾಜಿಕ ಭದ್ರತೆ ಸೌಲಭ್ಯ ನೆಚ್ಚಿಕೊಂಡುವವರು ಮುಂತಾದವರು ಹಣದುಬ್ಬರದಿಂದ ತೀವ್ರ ಆಘಾತಗಳಿಗೆ ಒಳಗಾಗುತ್ತಾರೆ. ಏಕೆಂದರೆ ಅವರ ಆದಾಯ ಖಚಿತವಾಗಿರುತ್ತದೆ, ಅದು ಹೆಚ್ಚುಗೊಳ್ಳುವ ಸಂಭವ ತುಂಬ ಕಡಿಮೆ ಇರುತ್ತೆ. ಇದರಿಂದ ಬೆಲೆ ಏರಿಕೆ ಕಾಲದಲ್ಲಿ ಬದುಕುವುದು ದುಸ್ತರವಾಗುತ್ತದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿಯೂ ಕೂಡ ಒಬ್ಬ ಆದಾಯದ ಗುಂಪಿನ ವ್ಯಕ್ತಿ ಏನಾಗುತ್ತಂದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಹಣದುಬ್ಬರ ಒಂದು ಕಾರಣದಿಂದಾಗಿ. ಹೀಗೆ ಹಣದುಬ್ಬರದಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗ್ತದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಹೂಡಿಕೆದಾರರು, ಷೇರುಗಳು, ಸ್ಟಾಕ್ಗಳು ಮತ್ತು ಇಕ್ವಿಟಿಗಳ ಮೇಲೆ ಹಣ ತೊಡಗಿಸುವ ಹೂಡಿಕೆದಾರರು ಹಣದುಬ್ಬರದ ಕಾಲದಲ್ಲಿ ಲಾಭವನ್ನು ಪಡೆಯುತ್ತಾರೆ. ಏಕೆಂದರೆ ಅವರು ಹಣ ತೊಡಗಿಸಿರುವ ಉದ್ಯಮಗಳ ಬೆಲೆ ಏರಿಕೆ ಕಾಲದಲ್ಲಿ ಅಧಿಕ ಲಾಭ ಗಳಿಸಿ ಷೇರುದಾರರಿಗೆ ಅಧಿಕ ಲಾಭಾಂಶವನ್ನು ಹಂಚುತ್ತಾರೆ. ಅಂದರೆ ನಿರ್ದಿಷ್ಟ ದರದಲ್ಲಿ ಬಡ್ಡಿ ತರುವ ಸಾಲಪತ್ರಗಳು, ಬಾಂಡುಗಳು, ಭದ್ರತೆಗಳು ಮುಂತಾದವುಗಳ ಮೇಲೆ ಹಣ ಹೂಡಿರುವ ಹೂಡಿಕೆದಾರರು ಹಣದುಬ್ಬರ ಕಾಲದಲ್ಲಿ ನಷ್ಟ ಅನುಭವಿಸಬೇಕಾಗತ್ತೆ. ಏಕೆಂದರೆ ಈ ಕಾಲದಲ್ಲಿ ಅವರು ಪಡೆಯುವ ಬಡ್ಡಿ ಹಣದ ಕೊಳ್ಳುವ ಶಕ್ತಿಯನ್ನು ಏನು ಮಾಡುತ್ತೆ ಅಂದರೆ ಕಡಿಮೆ ಮಾಡುತ್ತದೆ. ಹಾಗಾಗಿ ಹೂಡಿಕೆದಾರರು ಕೂಡ ವಿತರಣೆ ಮೇಲೆ ಪರಿಣಾಮ ಬೀರಲಿಕ್ಕೆ ಕಾರಣರಾಗಿರ್ತಾರೆ. ಹಾಗಾಗಿ ಷೇರುಗಳು, ಸ್ಟಾಕ್ಗಳು, ಇಕ್ವಿಟಿಗಳ ಮೇಲೆ ಹಣ ತೊಡಗಿಸುವ ಹೂಡಿಕೆದಾರರು ಹಣದುಬ್ಬರ ಕಾಲದಲ್ಲಿ ಲಾಭವನ್ನು ಪಡೆದುಕೊಳ್ತಾರೆ. ಆದರೆ ಹಣ ತೊಡಗಿಸಿರುವ ಉದ್ಯಮಗಳ ಬೆಲೆ ಏರಿಕೆ ಕಾಲದಲ್ಲಿ ಅಧಿಕ ಲಾಭ ಗಳಿಸಿ ಷೇರುದಾರರಿಗೆ, ಯಾರು ಆ ಉದ್ಯಮದಲ್ಲಿ ಷೇರನ್ನು ಹೂಡಿಕೆ ಮಾಡಿರ್ತಾರೆ ಅವರಿಗೆ ಅಧಿಕ ಲಾಭಾಂಶವನ್ನು ಹಂಚುವಂಥ ಕಾರ್ಯವನ್ನು ಉದ್ಯಮಿದಾರರು ಮಾಡ್ತಾರೆ. ಅದೇ ರೀತಿ ವ್ಯಾಪಾರ ವರ್ಗದವರು, ಉದ್ಯಮಪತಿಗಳು ಮತ್ತು ಎಲ್ಲ ರೀತಿಯ ವ್ಯವಹಾರಸ್ಥರು ಕೂಡ ಹಣದುಬ್ಬರದಿಂದ ಪರಿಣಾಮ ಉಂಟಾಗ್ತದೆ. ವ್ಯಾಪಾರಸ್ಥರು ಸರಿಯಾದ ಸಂದರ್ಭದಲ್ಲಿ ಬೆಲೆ ಏರಿಕೆ ಉಂಟಾದಂಥ ಸಂದರ್ಭದಲ್ಲಿ ಸರಕುಗಳನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವಾತಾವರಣ ನಿರ್ಮಾಣವಾಗಿರುವುದರಿಂದ ಅವರು ಅನೇಕ ರೀತಿಯ ತೊಂದರೆಗಳನ್ನು ಇಲ್ಲಿ ಉದ್ಯಮಿದಾರರು ಪಡೆದುಕೊಳ್ಳಬೇಕಾಗ್ತದೆ. ಹಾಗಾಗಿ ವ್ಯಾಪಾರ ವರ್ಗದವರು ಕೂಡ ಒಂದು ಪರಿಣಾಮವನ್ನು ಎದುರಿಸಬೇಕಾಗತ್ತೆ, ಹಣದುಬ್ಬರದ ಪರಿಣಾಮ. ಆದ್ದರಿಂದ ಹೂಡಿಕೆದಾರರು, ವ್ಯಾಪಾರ ವರ್ಗದವರು ಕೂಡ ಈ ಒಂದು ಹಣದುಬ್ಬರದ ಪರಿಣಾಮವನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗೆ ಒಂದಲ್ಲ ಒಂದು ಪರಿಣಾಮಗಳು ಆರ್ಥಿಕ ವ್ಯವಸ್ಥೆಯ ಮೇಲೆ ಅಥವಾ ಜನರ ಜೀವನ ವ್ಯವಸ್ಥೆಯ ಮೇಲೆ ಅಥವಾ ಒಂದು ಉದ್ಯೋಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತಾ ಜನರ ಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡುವಂಥ ಒಂದು ಕಾರ್ಯ ಹಣದುಬ್ಬರದಿಂದ ಆಗ್ತದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ವ್ಯಾಪಾರಸ್ಥರು ಹಣದುಬ್ಬರವನ್ನು ಸಾಗಿಸ್ತಾರೆ. ಏಕೆಂದರೆ ಈ ಅವಧಿಯಲ್ಲಿ ಅವರು ಗರಿಷ್ಠ ಲಾಭ ಗಳಿಸುವ ಅವಕಾಶವನ್ನು ಪಡೆದುಕೊಳ್ತಾರೆ. ಅವರು ದಾಸ್ತಾನುಗಳನ್ನು ಮೌಲ್ಯ ಹೆಚ್ಚುವುದರಿಂದ ಹಾಗೂ ಉತ್ಪಾದನಾ ವೆಚ್ಚ ಬೆಲೆ ಏರಿಕೆ ಪ್ರಮಾಣದಲ್ಲಿ ಏರುವುದಿರುವುದರಿಂದ ಅವುಗಳಿಗೆ ಅತ್ಯಧಿಕ ಲಾಭವನ್ನು ಪಡೆದುಕೊಳ್ತಾರೆ. ಹಾಗಾಗಿ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯವಾಗ್ತದೆ. ಇದರಿಂದ ಅವರು ಅನೇಕ ರೀತಿಯಲ್ಲಿ ಲಾಭವನ್ನು ಪಡೆದುಕೊಂಡು ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ರೈತರು, ಭಾರತದಲ್ಲಿ ರೈತರು ಆರ್ಥಿಕತೆಯ ಬೆನ್ನೆಲುಬು ಅಂತ ಕರೀತಾರೆ ಅವರನ್ನು. ರೈತರು ಸಾಮಾನ್ಯವಾಗಿ ಹಣದುಬ್ಬರದ ಕಾಲದಲ್ಲಿ ಲಾಭವನ್ನು ಪಡೆಯುತ್ತಾರೆ. ಏಕೆಂದರೆ ಅವರು ಈ ಕಾಲದಲ್ಲಿ ತಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಯನ್ನು ಪಡೀತಾರೆ. ಆದರೆ ಈ ಅವಧಿಯಲ್ಲಿ ಭೂ ಮಾಲೀಕರು
ನಿರ್ದಿಷ್ಟ ದರದ ಗೇಣಿಯನ್ನು ಪಡೆಯುವುದರಿಂದ ಹಾಗೂ ಭೂರಹಿತ ಕೃಷಿ ಕಾರ್ಮಿಕರ ನಿರ್ದಿಷ್ಟ ದರದಲ್ಲಿ ಕೂಲಿಯನ್ನೇ ಪಡೆಯುವುದರಿಂದ ಈ ಎರಡೂ ವರ್ಗದವರಿಗೆ ಏನಾಗುತ್ತೆ ಅಂದರೆ ತೊಂದರೆಯಲ್ಲಿ ಅವರು ಸಿಲುಕಿ ಹಾಕಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಆದ್ದರಿಂದ ರೈತರು ಕೂಡ ವಿತರಣೆಯಿಂದಾಗಿ ಒಂದು ವಿತರಣೆ ಹಣದುಬ್ಬರ ಪರಿಣಾಮದಿಂದಾಗಿ ತೊಂದರೆಯನ್ನು ಎದುರಿಸ್ತಕ್ಕಂಥ ಒಂದು ಸಮಸ್ಯೆ ಇಲ್ಲಿ ಉಂಟಾಗ್ತದೆ. ಹಾಗಾಗಿ ಹಣದುಬ್ಬರದಿಂದ ಹಲವಾರು ರೀತಿಯ ಪರಿಣಾಮಗಳು ಉಂಟಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗುವುದರಿಂದ ಯಾವ ರೀತಿಯ ಪರಿಣಾಮಗಳು ಉಂಟಾಗ್ತದೆ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಒಂದಲ್ಲ ಒಂದು ಪರಿಣಾಮಗಳು ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀರ್ತಾ ಹೋಗ್ತಾ ಇದ್ದಾವೆ. ರೈತರ ಮೇಲೆಯೂ ಕೂಡ ಪರಿಣಾಮಗಳು ಬೀರುತ್ತದೆ. ರೈತರು ಸಾಮಾನ್ಯವಾಗಿ ಹಣದುಬ್ಬರದ ಕಾಲದಲ್ಲಿ ಹೆಚ್ಚು ಲಾಭವನ್ನು ಪಡೆದುಕೊಳ್ತಾರೆ. ಏಕೆಂದರೆ ಆ ಕಾಲದಲ್ಲಿ ತಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಯನ್ನು ಅವರು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆ ಅವಧಿಯಲ್ಲಿ ಭೂಮಾಲೀಕರು ನಿರ್ದಿಷ್ಟ ಗೇಣಿಯನ್ನು ವಿಧಿಸಿರುತ್ತಾರೆ. ಹೀಗೆ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಇತರೆ ಪರಿಣಾಮಗಳು, ಹಣದುಬ್ಬರವು ಅನೇಕ ಇತರೆ ಪರಿಣಾಮಗಳನ್ನು ಕೂಡ ಹೊಂದಿದೆ. ಆ ಪರಿಣಾಮಗಳನ್ನು ಒಂದೊಂದಾಗಿ ನೋಡ್ತಾ ಹೋಗಬೇಕಾಗತ್ತೆ ನಾವು. ಮೊದಲನೇದಾಗಿ ಪಾವತಿ ಶಿಲ್ಕು, ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಹಣದುಬ್ಬರವು ಪಾವತಿ ಶಿಲ್ಕಿನ ಮೇಲೆ ತೀವ್ರ ರೀತಿಯ ದುಷ್ಪರಿಣಾಮವನ್ನು ಬೀರುತ್ತದೆ. ಸ್ವದೇಶದಲ್ಲಿ ಬೆಲೆಗಳು ತೀವ್ರ ರೀತಿಯಲ್ಲಿ ಏರುತ್ತಿದ್ದಾಗ ಸ್ವದೇಶಿ ವಸ್ತುಗಳು ದುಬಾರಿಯಾಗುತ್ತವೆ. ಇದರಿಂದಾಗಿ ರಫ್ತುಗಳು ಕಡಿಮೆಗೊಳ್ಳುತ್ತವೆ ಹಾಗೂ ಆಮದುಗಳು ಹೆಚ್ಚುತ್ತವೆ. ಆದ್ದರಿಂದ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಏರ್ಪಡುತ್ತದೆ. ಆದರೆ ಈ ರೀತಿಯ ಪರಿಣಾಮ ಸ್ಥಿರ ವಿನಿಮಯ ದರ ಧೋರಣೆಯಲ್ಲಿ ಮಾತ್ರ ಉಂಟಾಗುತ್ತದೆ. ನಮ್ಮ ವಿನಿಮಯ ದರದಲ್ಲಿ ಇಂಥ ಪರಿಣಾಮಗಳು ಉಂಟಾಗುವುದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪಾವತಿ ಶಿಲ್ಕು ಅಂತಕ್ಕಂಥದ್ದು ಒಂದು ಆರ್ಥಿಕ ವರ್ಷದಲ್ಲಿ ಒಂದು ದೇಶ ಮಾಡಿಕೊಂಡಿರತಕ್ಕಂಥ ಆಮದು ಮತ್ತು ರಫ್ತುಗಳನ್ನು ತೋರಿಸ್ತಕ್ಕಂಥ ಒಂದು ಪಟ್ಟಿಯಾಗಿರ್ತದೆ. ಹಾಗಾಗಿ ಪಾವತಿ ಶಿಲ್ಕಿನಿಂದಾಗಿ ಹಣದುಬ್ಬರ ಪಾವತಿ ಶಿಲ್ಕಿನ ಮೇಲೆಯೂ ಕೂಡ ಪರಿಣಾಮ ಬೀರುತ್ತದೆ. ಸ್ವದೇಶದಲ್ಲಿ ಬೆಲೆಗಳು ತೀವ್ರ ರೀತಿಯಲ್ಲಿ ಏರುತ್ತಿದ್ದಾಗ ಸ್ವದೇಶಿ ವಸ್ತುಗಳು ದುಬಾರಿ ಆಗ್ತದೆ. ರಫ್ತು ಕಡಿಮೆ ಆಗ್ತದೆ, ಆಮದು ಹೆಚ್ಚಾಗುತ್ತೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ವಿನಿಮಯ ದರ, ಎಕ್ಸ್ಚೇಂಜ್ ರೇಟ್. ವಿದೇಶಗಳಿಗಿಂತ ಸ್ವದೇಶದಲ್ಲಿ ಬೆಲೆಗಳು ಹೆಚ್ಚು ತೀವ್ರ ರೀತಿಯಲ್ಲಿ ಏರುತ್ತಿದ್ದ ಸಂದರ್ಭದಲ್ಲಿ ಸ್ವದೇಶಿ ನಾಣ್ಯ ವಿನಿಮಯ ದರ ಕಡಿಮೆಗೊಳ್ಳುತ್ತದೆ. ಆದರೆ ಬೆಲೆ ಏರಿಕೆ ವಿದೇಶದಲ್ಲಿ ಹೆಚ್ಚು ತೀವ್ರವಾಗಿದ್ದರೆ ವಿನಿಮಯ ದರ ಹೆಚ್ಚುವ ಸಾಧ್ಯತೆ ಇರ್ತದೆ. ಹಾಗಾಗಿ ವಿನಿಮಯ ದರವು ಕೂಡ ಒಂದು ಪರಿಣಾಮವು ಹಣದುಬ್ಬರದ ಮೇಲೆ ಒಂದು ಪರಿಣಾಮವನ್ನು ಉಂಟು ಮಾಡುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿ ಸರ್ಕಾರ, ಹಣದುಬ್ಬರವು ಸರ್ಕಾರದ ಮೇಲೆ ವಿವಿಧ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ. ಬೆಲೆಗಳು ಏರುತ್ತಿರುವ ಕಾಲದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಅಧಿಕ ಆದಾಯ ಲಭ್ಯವಾಗುತ್ತೆ, ಅದರ ವೆಚ್ಚ ಹೆಚ್ಚುತ್ತದೆ ಹಾಗೂ ಸಾರ್ವಜನಿಕ ಸಾಲದ ಹೊರೆ ಕಡಿಮೆಗೊಳ್ಳುತ್ತದೆ. ಒಟ್ಟಾರೆಯಾಗಿ ಹಣದುಬ್ಬರದ ಅವಧಿಯಲ್ಲಿಯೂ ಕೂಡ ಸರ್ಕಾರ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅದೇ ರೀತಿಯಾಗಿ ಸಾಮಾಜಿಕ ಪರಿಣಾಮ, ಸಮಾಜದ ಹಿತದೃಷ್ಟಿಯಲ್ಲಿ ಹಣದುಬ್ಬರ ತುಂಬ ಹಾನಿಕಾರಕವಾದದ್ದು. ಹಣದುಬ್ಬರವು ಜನರ ಸಾಮಾಜಿಕ ಜೀವನದ ಮೇಲೆಯೂ ಕೂಡ ಪರಿಣಾಮ ಬೀರ್ತಕ್ಕಂಥ ಒಂದು ಪ್ರಮುಖ ಅಂಶವಾಗಿರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸಾಮಾಜಿಕ ಪರಿಣಾಮದ ಮುಂದುವರೆದ ಅಂಶ, ಶ್ರೀಮಂತರು ಮತ್ತು ಬಡವರ ನಡುವೆ ಅಂತರ ಹೆಚ್ಚುತ್ತದೆ. ಸಾಮಾಜಿಕ ಪರಿಣಾಮದಿಂದಾಗಿ ಜನಸಮುದಾಯದಲ್ಲಿ ಅತೃಪ್ತಿಯ ಕಿಡಿ ಹೊಗೆಯಾಡಲು ಕಾರಣವಾಗುತ್ತೆ ಮತ್ತು ಮುಷ್ಕರ, ಲಾಕೌಟ್, ಉತ್ಪಾದನೆಯ ನಷ್ಟ ಮುಂತಾದವು ಸಾಮಾನ್ಯವಾಗಿರ್ತವೆ. ಹಣದುಬ್ಬರದ ಕಾರಣದಿಂದ ಜನರ ನೈತಿಕ ಮಟ್ಟ ಕುಸಿಯುತ್ತದೆ. ಲಾಭಕೋರತನ, ಕಳ್ಳದಾಸ್ತಾನು, ಕಾಳಸಂತೆ ಮಾರಾಟ, ಕಲಬೆರಕೆ, ಸಟ್ಟಾ ವ್ಯಾಪಾರ, ಭ್ರಷ್ಟಾಚಾರ ಮುಂತಾದ ಅನೀತಿಯ ಚಟುವಟಿಕೆಗಳು ಮನೆ ಮಾತಾಗುತ್ತವೆ. ಸಾಮಾಜಿಕ ಅನ್ಯಾಯ ಮತ್ತು ಆರ್ಥಿಕ ಅಸಮಾನತೆ ಸಾಮಾಜಿಕ ಶಾಂತಿಗೆ ಭಂಗ ತರುವಂಥ ಒಂದು ಕಾರ್ಯ ಆಗ್ತದೆ. ಅದೇ ರೀತಿ ರಾಜಕೀಯ ಪರಿಣಾಮ, ಹಣದುಬ್ಬರವು ಸಾಮಾಜಿಕ ಏರುಪೇರು ಅಷ್ಟೇ ಅಲ್ಲದೆ ರಾಜಕೀಯ ಏರುಪೇರುಗಳಿಗೂ ಕಾರಣವಾಗುತ್ತೆ. ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಹೋರಾಟ ಮತ್ತು ಪ್ರತಿಭಟನೆ ಮಾಡಿ ಸರ್ಕಾರವನ್ನೇ ಬೀಳಿಸಲಿಕ್ಕೆ ಪ್ರಯತ್ನಿಸುತ್ತವೆ. ಇಂಥ ಸಂದರ್ಭದಲ್ಲಿ ರಾಜಕೀಯ ಭ್ರಷ್ಟಾಚಾರ ಹೆಚ್ಚುವ ಸಾಧ್ಯತೆ ತಳ್ಳಿಹಾಕಲಾಗದು. ಹಣದುಬ್ಬರ ಕಾರಣದಿಂದ ಹಲವಾರು ಸರ್ಕಾರ ಉರುಳಿ ಹೋಗಿರುವುದನ್ನು ಕೂಡ ನಾವು ಕಾಣಬಹುದು. ಹಾಗಾಗಿ ರಾಜಕೀಯ ಪರಿಣಾಮವು ಕೂಡ ಹಣದುಬ್ಬರದ ಪರಿಣಾಮಕ್ಕೆ ಕಾರಣವಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಕುಸಿತ, ಬೆಲೆಗಳು ತೀವ್ರ ರೀತಿಯಲ್ಲಿ ಏರುತ್ತಾ ಸಾಗಿ ಹಣದ ಮೌಲ್ಯ ನಿರಂತರವಾಗಿ ಕುಸಿಯುತ್ತಿದ್ದಾಗ ನಾಗಾಲೋಟದ ಹಣದುಬ್ಬರ ಅಥವಾ ಅತಿ ಹಣದುಬ್ಬರ
ದಾರಿಯಾಗುತ್ತದೆ. ಇದರಿಂದ ಇಡೀ ಹಣಕಾಸು ವ್ಯವಸ್ಥೆ ಕುಸಿದು ಬೀಳುವ ಅಪಾಯವಿರುತ್ತದೆ. ಇಂತಹ ಸನ್ನಿವೇಶದಲ್ಲಿ ಜರ್ಮನಿ ದ್ವಿತೀಯ ಮಹಾಯುದ್ಧದ ತರುವಾಯ ಈ ರೀತಿಯ ಒಂದು ತೊಂದರೆಯನ್ನು ಜರ್ಮನಿ ದೇಶ ಎದುರಿಸಿತ್ತು. ಹಣಕಾಸು ವ್ಯವಸ್ಥೆಯಲ್ಲಿ ಏನಾಯಿತಂದರೆ ಅಲ್ಲಿ ಸಂಪೂರ್ಣವಾದಂತಹ ಕುಸಿತವನ್ನು ಆ ಒಂದು ದೇಶ ಎದುರಿಸ್ತಾ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಹೀಗೆ ನಮಗೆ ಸಾಮಾಜಿಕ ಪರಿಣಾಮಗಳಾಗಿರ್ಬೋದು, ರಾಜಕೀಯ ಪರಿಣಾಮಗಳಾಗಿರ್ಬೋದು, ಹಣಕಾಸಿನ ವ್ಯವಸ್ಥೆಯ ಕುಸಿತ ಉಂಟಾಗಬಹುದು. ಇವೆಲ್ಲ ಪರಿಣಾಮಗಳು ಉಂಟಾಗುವಂಥ ಸಾಧ್ಯತೆಗಳು ಇರ್ತದೆ. ಇವೆಲ್ಲವೂ ಹಣದುಬ್ಬರದ ಪರಿಣಾಮಗಳು ಅಂತ ನಾವು ಹೇಳಬಹುದು. ಹಣದುಬ್ಬರ ಅನೇಕ ಪರಿಣಾಮಗಳನ್ನು ಒಳಗೊಂಡಿದೆ. ಮುಂದುವರೆದ ಭಾಗದಲ್ಲಿ ನೋಡುವುದಾದರೆ ಹಣದುಬ್ಬರದ ನಿಯಂತ್ರಣ, ಹಣದುಬ್ಬರವನ್ನು ಹೇಗೆ ನಿಯಂತ್ರಣ ಮಾಡಬಹುದು? ಅಪಾಯಕಾರಿ ಮಟ್ಟದಲ್ಲಿರುವ ಹಣದುಬ್ಬರ ಪ್ರಗತಿಗೆ ಮಾರಕವಾಗಿರುತ್ತದೆ. ಆದ್ದರಿಂದ ಅದನ್ನು ನಿಯಂತ್ರಿಸಲಿಕ್ಕೆ ಹೊರತು ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸೀಮಿತತೆಯ ಸಾಧನೆ ಸಾಧ್ಯವಾಗುವುದಿಲ್ಲ. ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಮಾನ್ಯವಾಗಿ 3 ರೀತಿಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ನಾವು ಹಣದುಬ್ಬರವನ್ನು ನಿಯಂತ್ರಣ ಮಾಡದೇ ಇದ್ದರೆ ಜನರ ಜೀವನ ಮಟ್ಟದ ಮೇಲೂ ಕೂಡ ಪರಿಣಾಮಗಳು ಉಂಟಾಗ್ತದೆ. ಜನರ ಕೊಳ್ಳುವ ಶಕ್ತಿಯ ಮೇಲೂ ಕೂಡ ಪರಿಣಾಮ ಬೀರಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಪ್ರಮುಖವಾಗಿ ಹಣಕಾಸಿನ ಕ್ರಮಗಳು ಜನರ ಹಣರೂಪಿ ಆದಾಯವನ್ನು ಕಡಿಮೆಗೊಳಿಸುವ ಗುರಿಯನ್ನು ಹೊಂದಿರ್ತವೆ. ಹಣಕಾಸಿನ ಕ್ರಮಗಳ ಮೂಲಕ ಜನರ ಒಂದು ಆದಾಯವನ್ನು ಕಡಿಮೆಗೊಳಿಸಿ ಅದರ ಮೂಲಕ ನಾವು ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಕ್ರಮಗಳನ್ನು ವಹಿಸಿಕೊಳ್ಳಬೇಕಾಗ್ತದೆ. ಅಂದರೆ ಜನರ ಒಂದು ಆದಾಯ ಕಡಿಮೆಗೊಂಡಾಗ ಅದರ ಮೂಲಕವೂ ಕೂಡ ಏನು ಮಾಡ್ಬೋದು ಅಂದರೆ ನಾವು ಹಣದುಬ್ಬರವನ್ನು ನಿಯಂತ್ರಣ ಮಾಡ್ಬೋದು. ಹಣಕಾಸಿನ ಕ್ರಮಗಳಲ್ಲಿ ಇರತಕ್ಕಂಥ ಪ್ರಮುಖ ಅಂಶಗಳು ಪತ್ತು ನಿಯಂತ್ರಣ, ಹಣದುಬ್ಬರ ನಿಯಂತ್ರಣ, ಹಣಕಾಸು ನೀತಿ, ಪತ್ತು ನಿಯಂತ್ರಣ ಮೂಲಕ ಬ್ಯಾಂಕ್ ದರ ಆಗಿರ್ಬೋದು ನಿಯಂತ್ರಣ ಮಾಡ್ಬೋದು. ಜೊತೆಗೆ ತೆರೆದ ಮಾರುಕಟ್ಟೆಯಲ್ಲಿ ಭದ್ರತೆಗಳನ್ನು ಮಾರುವುದು, ಮೀಸಲು ಅನುಪಾತವನ್ನು ಹೆಚ್ಚಿಸುವುದು, ಇನ್ನು ಅನೇಕ ಗುಣಾತ್ಮಕ ಸಾಲ ನಿಯಂತ್ರಣಗಳನ್ನು ಅಳವಡಿಸಿ ಹಣಕಾಸಿನ ಕ್ರಮಗಳ ಮೂಲಕ ಸಾಲವನ್ನು ನಿಯಂತ್ರಣ ಮಾಡಬಹುದು. ಅದೇ ರೀತಿ ಅನ್ಯಾನೀಕರಣ, ಡಿಮಾನಿಟೈಸೇಷನ್, ಹಣದುಬ್ಬರವನ್ನು ನಿಯಂತ್ರಿಸಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ಹೆಚ್ಚು ಮೌಲ್ಯದ ಕರೆನ್ಸಿ ನೋಟುಗಳನ್ನು ಅನ್ಯಾನೀಕರಣಗೊಳಿಸುವುದು. ಇಂತಹ ಕ್ರಮಗಳನ್ನು ಸಾಮಾನ್ಯವಾಗಿ ಕಪ್ಪು ಹಣದ ಪ್ರಭಾವವಿದ್ದಾಗ ಅನುಸರಿಸಬೇಕಾಗತ್ತೆ. ಹೀಗೆ 2016ರಲ್ಲಿ 500 ಮತ್ತು 1000 ನೋಟುಗಳನ್ನು ಅನ್ಯಾನೀಕರಣಗೊಳಿಸಲಾಯಿತು. ಯಾಕಂದರೆ ಕಪ್ಪು ಹಣದ ಸೃಷ್ಟಿ ಅಧಿಕವಾಗಿರುವುದರಿಂದ ಅದನ್ನು ಅನ್ಯಾನೀಕರಣಗೊಳಿಸಿದಾಗ ಹಣದುಬ್ಬರ ಏನಾಗುತ್ತೆ ಅಂದರೆ ನಿಯಂತ್ರಣಕ್ಕೆ ಬರುತ್ತೆ. ಅದೇ ರೀತಿ ಹೊಸ ನೋಟುಗಳ ಚಲಾವಣೆ, ಹಣದುಬ್ಬರವನ್ನು ನಿಯಂತ್ರಿಸುವ ಇನ್ನೊಂದು ಪರಿಣಾಮಕಾರಿ ವಿಧಾನವೆಂದರೆ ಹೊಸ ಕರೆನ್ಸಿ ನೋಟುಗಳನ್ನು ಚಲಾವಣೆಗೆ ತರುವುದಾಗಿದೆ. ಅಂದರೆ ಈ ವಿಧಾನದಲ್ಲಿ ಹಳೆಯ ನೋಟುಗಳನ್ನು ಚಲಾವಣೆಯಿಂದ ಹಿಂಪಡೆದು ಆ ಸ್ಥಾನದಲ್ಲಿ ಹೊಸ ನೋಟುಗಳನ್ನು ತರಲಾಗುತ್ತೆ. ಹೀಗೆ ಕೇಂದ್ರ ಬ್ಯಾಂಕು ಬಿಗು ಹಣದ ನೀತಿಯನ್ನು ಅನುಸರಿಸುವ ಮೂಲಕ ಬೆಲೆ ಏರಿಕೆಯನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡುತ್ತದೆ. ಇದರ ಮೂಲಕ ಹಣದುಬ್ಬರವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅನ್ನೋದನ್ನು ಗಮನಿಸಬಹುದು. ಅದೇ ರೀತಿಯಾಗಿ ರಾಜ್ಯಕೋಶ ಕ್ರಮಗಳು, ಹಣದುಬ್ಬರವನ್ನು ನಿಯಂತ್ರಣದಲ್ಲಿ ಕೇವಲ ಹಣಕಾಸು ಕ್ರಮಗಳನ್ನು ತೆಗೆದುಕೊಂಡರೆ ಮಾತ್ರ ಸಾಧ್ಯವಾಗುವುದಿಲ್ಲ. ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕಾದ್ರೆ ರಾಜ್ಯಕೋಶ ಕ್ರಮಗಳನ್ನು ಕೂಡ ಅಳವಡಿಸಿಕೊಳ್ಳಬೇಕಾಗತ್ತೆ. ಈ ಕ್ರಮಗಳಿಗೆ ರಾಜ್ಯಕೋಶ ಕ್ರಮ ಬೆಂಬಲವಾಗಿ ನಿಂತಾಗ ಅವುಗಳ ಪರಿಣಾಮಕಾರಿಯಾಗಿ ಪ್ರಮುಖ ರಾಜ್ಯಕೋಶ ಕ್ರಮಗಳು ಮೂಲಕ ನಾವು ಏನು ಮಾಡ್ಬೋದು ಅಂದರೆ ಹಣದುಬ್ಬರವನ್ನು ನಿಯಂತ್ರಣ ಮಾಡಬಹುದು. ರಾಜ್ಯಕೋಶ ಕ್ರಮಗಳಲ್ಲಿ ಇರತಕ್ಕಂಥ ಪ್ರಮುಖ ಅಂಶಗಳನ್ನು ಈ ಕೆಳಗಿನಂತೆ ನಾವು ನೋಡಬಹುದು. ಅನಾವಶ್ಯಕ ವೆಚ್ಚದ ಕಡಿತ, ಸರ್ಕಾರ ಹಣದುಬ್ಬರದ ಕಾಲದಲ್ಲಿ ತನ್ನ ಅನಾವಶ್ಯಕ ವೆಚ್ಚಗಳನ್ನು ಕಡಿತಗೊಳಿಸಲಿಕ್ಕೆ ಮುಂದಾಗುತ್ತದೆ. ಇದರಿಂದ ಸಮಗ್ರ ಬೇಡಿಕೆ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತದೆ. ಹಾಗಾಗಿ ಅನಾವಶ್ಯಕ ವೆಚ್ಚದ ಕಡಿತವನ್ನು ಗೊಳಿಸಿದಾಗ ಸರ್ಕಾರ ಹಣದುಬ್ಬರದ ಕಾಲದಲ್ಲಿ ತನ್ನ ಅನಾವಶ್ಯಕ ವೆಚ್ಚವನ್ನು ಕಡಿಮೆಗೊಳಿಸಲಿಕ್ಕೆ ಮುಂದಾಗುತ್ತೆ. ಇದರಿಂದ ಸಮಗ್ರ ಬೇಡಿಕೆ ಹೆಚ್ಚಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇದು ರಾಜ್ಯಕೋಶ ಕ್ರಮ ಅಂತ ಹೇಳಬಹುದು. ಅದೇ ರೀತಿಯಲ್ಲಿ ತೆರಿಗೆ ಹೆಚ್ಚಳ, ಹಣದುಬ್ಬರದ ಕಾಲದಲ್ಲಿ ಸರ್ಕಾರವು ವೈಯಕ್ತಿಕ ವರಮಾನ ತೆರಿಗೆ ಮತ್ತು ಕಂಪನಿಯ ವರಮಾನ ತೆರಿಗೆಯನ್ನು ಹೆಚ್ಚಿಸಲಿಕ್ಕೆ ಮುಂದಾಗಬೇಕು. ಆದರೆ ಈ ತೆರಿಗೆ ದರವು ತುಂಬ ಹೆಚ್ಚಿರಬಾರದು. ಅಂದರೆ ವೈಯಕ್ತಿಕ ಆದಾಯದ ಮೇಲೆ ಹೆಚ್ಚುವರಿ ತೆರಿಗೆಯನ್ನು ವಿಧಿಸಿದಾಗ ಅಥವಾ ಕಂಪನಿಯ ವರಮಾನದ ಮೇಲೆ ತೆರಿಗೆಯನ್ನು ಹೆಚ್ಚುವರಿ ವಿಧಿಸಿದಾಗ ಅವುಗಳ ಮೂಲಕವೂ ಕೂಡ ನಾವು ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ರಾಜ್ಯಕೋಶ ಕ್ರಮಗಳ ಮೂಲಕವೂ ಕೂಡ ನಾವು ಏನು ಮಾಡ್ಬೋದು ಅಂದರೆ
ಸೊ ಭಾರತದಲ್ಲಿ, ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಉಂಟಾಗಿರ್ತಕ್ಕಂತಹ ಹಣದುಬ್ಬರದ ಪರಿಣಾಮವನ್ನು ನಾವು ನಿಯಂತ್ರಣ ತರಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ರಾಷ್ಟ್ರ ಅನೇಕ ರೀತಿಯ ತೊಂದರೆಗಳನ್ನು ಈ ಹಣದುಬ್ಬರದ ಕಾಲದಲ್ಲಿ ಎದುರಿಸ್ತಾ ಇದೆ. ಅದೇ ರೀತಿಯಾಗಿ ಅದರ ಮುಂದುವರಿದ ಭಾಗದಲ್ಲಿ ನೋಡೋದಾದರೆ, ಮುಂದುವರಿದ ಭಾಗ ಸಾರ್ವಜನಿಕ ಸಾಲ. ಇದು ಕೂಡ ರಾಜ್ಯಕೋಶ ಕ್ರಮವಾಗಿದೆ. ಬೆಲೆ ಏರಿಕೆ ಸಂಭವಿಸುತ್ತಿದ್ದ ಕಾಲದಲ್ಲಿ ಸರ್ಕಾರ ಹಳೆಯ ಸಾರ್ವಜನಿಕ ಸಾಲಗಳನ್ನು ಮರುಪಾವತಿ ಮಾಡುವುದನ್ನು ನಿಲ್ಲಿಸಬೇಕು ಹಾಗೂ ಇನ್ನು ಹೊಸ ಸಾಲಗಳನ್ನು ಎತ್ತಬೇಕು. ಇದರಿಂದ ಜನರ ಬಳಿ ಇರುವಂತಹ ಹಣದ ಪೂರೈಕೆ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಸಾರ್ವಜನಿಕ ಸಾಲವನ್ನು ಬೆಲೆ ಏರಿಕೆ ಸಂದರ್ಭದಲ್ಲಿ ಸರ್ಕಾರ ಹಳೆಯ ಸಾಲಗಳನ್ನು ಮರುಪಾವತಿ ಮಾಡಲಿಕ್ಕೆ ಹೋಗಬಾರ್ದು, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಆದರೆ ಹೊಸ ಸಾಲಗಳನ್ನು ಸರ್ಕಾರ ಎತ್ತುವುದರಿಂದ ಜನರ ಬಳಿ ಇರುವಂತಹ ಹಣದ ಪೂರೈಕೆಯನ್ನು ನಾವು ಕಡಿಮೆ ಮಾಡಿದಾಗ ಸಾಲ ನಿಯಂತ್ರಣ ಆಗುತ್ತೆ. ಉಳಿತಾಯ ಹೆಚ್ಚಳ, ಹಣದುಬ್ಬರ ಕಾಲದಲ್ಲಿ ಉಳಿತಾಯ ಪ್ರವೃತ್ತಿ ಹೆಚ್ಚಿಸಲಿಕ್ಕೆ ಕ್ರಮ ವಹಿಸಬೇಕು. ಇದರಿಂದ ನಾವು ನಿಯಂತ್ರಣ ಮಾಡಬಹುದು. ಅದೇ ರೀತಿ ಹೆಚ್ಚುವರಿ ಮುಂಗಡ ಪತ್ರ. ಈ ಅವಧಿಯಲ್ಲಿ ಸರ್ಕಾರ ಕೊರತೆ ಹಣಕಾಸು ಪದ್ಧತಿಯನ್ನು ಅನುಸರಿಸುವುದರಿಂದ ಕೈಬಿಟ್ಟು ಹೆಚ್ಚುವರಿ ಮುಂಗಡ ಪತ್ರಗಳನ್ನು ಮಂಡಿಸುವುದು ಸೂಕ್ತವೆನಿಸುತ್ತದೆ. ಸೊ ಅದೇ ರೀತಿ ಇತರೆ ಕ್ರಮಗಳು. ಹಣದುಬ್ಬರವನ್ನು ನಿಯಂತ್ರಿಸಕ್ಕೆ ಸರ್ಕಾರ ಹಣಕಾಸು ಮತ್ತು ರಾಜ್ಯಕೋಶ ಕ್ರಮಗಳ ಜೊತೆಗೆ ಇತರ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈ ಕ್ರಮಗಳು ಮುಖ್ಯವಾಗಿ ಸಮಗ್ರ ಪೂರೈಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುತ್ತವೆ. ಉತ್ಪಾದನೆಯನ್ನು ಹೆಚ್ಚಿಸುವುದು. ಹಣದುಬ್ಬರವನ್ನು ತಡೆಗಟ್ಟಲಿಕ್ಕೆ ಇದು ಅತ್ಯುತ್ತಮ ಮಾರ್ಗವಾಗಿದೆ. ಎಲ್ಲ ಸಾಧ್ಯವಿರುವ ಕ್ರಮಗಳನ್ನು ಕೈಗೊಂಡು ಉತ್ಪಾದನೆಯನ್ನು ಹೆಚ್ಚಿಸುವುದರ ಮೂಲಕ ಸಮಗ್ರ ಪೂರೈಕೆಯನ್ನು ನಾವು ಹೆಚ್ಚಿಸಲಿಕ್ಕೆ ಈ ಕ್ರಮಗಳನ್ನು ಪ್ರಯತ್ನಿಸಬೇಕಾಗತ್ತೆ. ಇದರ ಮೂಲಕವೂ ಕೂಡ ಉತ್ಪಾದನೆಯನ್ನು ಹೆಚ್ಚಿಸಿದಾಗಲೂ ಕೂಡ ನಾವು ಹಣದುಬ್ಬರವನ್ನು ನಿಯಂತ್ರಣಕ್ಕೆ ತರಬಹುದು. ಅದೇ ರೀತಿಯಾಗಿ ಬೆಲೆ ನಿಯಂತ್ರಣ. ಅಗತ್ಯ ಸರಕುಗಳ ಬೆಲೆಗಳನ್ನು ನಿಯಂತ್ರಿಸುವುದರ ಮೂಲಕ ಹಣದುಬ್ಬರವನ್ನು ಹತೋಟಿಗೆ ತರಲಾಗುತ್ತೆ. ಅಂದರೆ ಈ ವಿಧಾನದಲ್ಲಿ ವಿವಿಧ ಸರಕುಗಳ ಬೆಲೆಗಳು ಇಂತಿಷ್ಟೇ ಇರಬೇಕೆಂದು ಶಾಸನಾತ್ಮಕ ಗರಿಷ್ಠ ಬೆಲೆ ನಿರ್ಧರಿಸಲಾಗುತ್ತೆ. ಇಂಥ ಸಂದರ್ಭದಲ್ಲಿ ಕೂಡ ನಾವೇನು ಮಾಡ್ಬೋದು ಅಂದರೆ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇತರೆ ಕ್ರಮಗಳ ಮೂಲಕವೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಹಣದುಬ್ಬರವನ್ನು ನಿಯಂತ್ರಣ ಮಾಡ್ಬೋದು, ಉತ್ಪಾದನೆಯನ್ನು ಹೆಚ್ಚಿಸ್ಬೋದು ಅಥವಾ ಬೆಲೆಯನ್ನು ನಾವು ನಿಯಂತ್ರಣ ಮಾಡ್ಬೋದು. ಇವುಗಳ ಮೂಲಕವೂ ಕೂಡ ನಾವೇನು ಮಾಡ್ಬೋದು ಅಂದರೆ ಸಾಲವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಅನೇಕ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಆ ಅನೇಕ ರೀತಿಯ ಕ್ರಮಗಳ ಮೂಲಕ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹೀಗೆ ಹಲವಾರು ರೀತಿಯ ಅಂಶಗಳಿದ್ದಾವೆ. ಹಣದುಬ್ಬರದ ಪರಿಣಾಮಗಳು ಉಂಟಾದಾಗ ಆ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ವಿವಿಧ ರೀತಿಯ ಹೊಸ ರೀತಿಯ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಸಾಲ ನಿಯಂತ್ರಣವನ್ನು ಹೇರಲಿಕ್ಕೆ ಸರ್ಕಾರ ಮುಂದಾಗಬೇಕಾಗ್ತದೆ. ಸರ್ಕಾರ ಮುಂದಾಗದೇ ಇದ್ದರೆ ಹಣದುಬ್ಬರದ ಕಾರಣದಿಂದ ಜನರ ಜೀವನದ ಮೇಲೆ ಮತ್ತು ಜನರ ಕೊಳ್ಳುವ ಶಕ್ತಿಯ ಮೇಲೆ ಪರಿಣಾಮಗಳು ಉಂಟಾಗ್ತದೆ. ಅದರಿಂದ ಜನರನ್ನು ಸುರಕ್ಷಿತವಾಗಿ ನಾವು ಇಡಬೇಕಾದ್ರೆ ಸರ್ಕಾರ ಹೊಸ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಹಣದುಬ್ಬರವನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರುವಂಥ ಕಾರ್ಯವನ್ನು ಮಾಡಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಅದರ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ, ಮುಂದುವರೆದ ಭಾಗ ಪಡಿತರ ನೀತಿ. ಕೊರತೆಯಿಂದ ಕೂಡಿರುವ ಅತ್ಯವಶ್ಯಕ ಸರಕುಗಳ ಪಡಿತರ ವ್ಯವಸ್ಥೆ ಮೂಲಕ ಅನುಭೋಗಿಗಳಿಗೆ ವಿತರಿಸಿ ಆ ಮೂಲಕ ಬೆಲೆ ಏರಿಕೆಯನ್ನು ತಡೆಗಟ್ಟುವುದು ಇನ್ನೊಂದು ಮಾರ್ಗವಾಗಿದೆ. ಅದೇ ರೀತಿ ಸರಿಯಾದ ಕೂಲಿ ನೀತಿ. ಸರಿಯಾದ ಕೂಲಿ ಮತ್ತು ಆದಾಯ ನೀತಿಯನ್ನು ಅನುಸರಿಸುವುದು ಹಣದುಬ್ಬರದ ನಿಯಂತ್ರಣದ ಇನ್ನೊಂದು ಪ್ರಮುಖ ಮಾರ್ಗವಾಗಿದೆ. ಅದೇ ರೀತಿ ಸಟ್ಟ ವ್ಯಾಪಾರ ಮತ್ತು ಕಾಳಸಂತೆ ಮಾರಾಟವನ್ನು ನಿಯಂತ್ರಣ ಮಾಡೋದು. ಈ ಮೊದಲೇ ಚರ್ಚಿಸಿದಂತೆ ಬೆಲೆ ಏರಿಕೆ ಕಾಲದಲ್ಲಿ ಸಟ್ಟ ವ್ಯಾಪಾರ ಮತ್ತು ಕಾಳಸಂತೆಯಲ್ಲಿ ಮಾರಾಟ ಅತಿಯಾಗಿರುತ್ತದೆ. ಇಂತಹ ಪ್ರವೃತ್ತಿಯನ್ನು ಕೂಡ ನಿಯಂತ್ರಿಸುವುದು ಅನಿವಾರ್ಯವಾಗಿರುತ್ತದೆ. ಇದನ್ನು ಕೂಡ ಕಡ್ಡಾಯವಾಗಿ ನಿಯಂತ್ರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕಾಗ್ತದೆ. ಮತ್ತು ಕೂಲಿ ಮತ್ತು ಲಾಭದ ಸ್ತಂಭನ. ತೀವ್ರ ರೀತಿಯ ಹಣದುಬ್ಬರವಿದ್ದಾಗ ಕೂಲಿ ಮತ್ತು ಲಾಭವನ್ನು ಸ್ತಂಭನಗೊಳಿಸುವುದು ಮತ್ತೊಂದು ಕ್ರಮವಾಗಿರ್ತದೆ. ಸೊ ಹಾಗಾಗಿ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಅನೇಕ ಕ್ರಮಗಳನ್ನು ಕೈಗೊಂಡಾಗ, ಸೊ ಇತರೆ ಕ್ರಮಗಳನ್ನು ನೋಡಿದಾಗ ಆ ಕ್ರಮಗಳಲ್ಲಿ ಹಲವಾರು ರೀತಿಯ ಅಂಶಗಳನ್ನು ನೋಡಿದ್ದೇವೆ. ಪಡಿತರ ನೀತಿಯಾಗಿರ್ಬೋದು, ಸರಿಯಾದ ಕೂಲಿ ನೀತಿಯಾಗಿರ್ಬೋದು, ಸಟ್ಟ ವ್ಯಾಪಾರ ಮತ್ತು ಕಾಳಸಂತೆಯ ಮಾರಾಟದಲ್ಲಿ ನಿಯಂತ್ರಣ ಮಾಡೋದಾಗಿರ್ಬೋದು, ಕೂಲಿ ಮತ್ತು ಲಾಭದ ಸ್ತಂಭನವಾಗಿರ್ಬೋದು, ಇವೆಲ್ಲ ಅಂಶಗಳ ಮೂಲಕ ನಿಯಂತ್ರಣ ಮಾಡ್ಬೋದು. ಹೀಗೆ ಹಣದುಬ್ಬರವನ್ನು ನಿಯಂತ್ರಿಸಲು ಹಲವಾರು ಕ್ರಮಗಳನ್ನು ಏಕಕಾಲದಲ್ಲಿ ಅನುಷ್ಠಾನಗೊಳಿಸುವುದು ಸೂಕ್ತವೆನಿಸುತ್ತದೆ. ಇಲ್ಲವಾದಲ್ಲಿ ಹಣದುಬ್ಬರ ಎಂಬ
ಪೆಂಡಭೂತವನ್ನು ಅಷ್ಟು ಸುಲಭವಾಗಿ ಹತೋಟಿಗೆ ತರುವುದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಅನೇಕ ವಿವಿಧ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಜನರ ಜೀವನದ ಮಟ್ಟದ ಮೇಲೆ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಸರ್ಕಾರ ಏನು ಮಾಡಬೇಕಾಗತ್ತೆ ಅಂದರೆ ಹಣದುಬ್ಬರವನ್ನು ನಿಯಂತ್ರಣ ಮಾಡುವಂಥ ಒಂದು ಕಾರ್ಯವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಹಣದುಬ್ಬರದ ನಿಯಂತ್ರಣದಿಂದಾಗಿ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಅವರ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ ಮತ್ತು ಅವರ ಪರಿಸ್ಥಿತಿಯ ಮೇಲೆ ವಿವಿಧ ರೀತಿಯಲ್ಲಿ ದುಷ್ಪರಿಣಾಮಗಳನ್ನು ಬೀರ್ತದೆ. ಹಾಗಾಗಿ ಸರ್ಕಾರ ಆದಷ್ಟು ವಿವಿಧ ರೀತಿಯ ಹೊಸ ರೀತಿಯ ಕ್ರಮಗಳನ್ನು ಅಳವಡಿಸಿಕೊಂಡು ಹಣದುಬ್ಬರವನ್ನು ನಿಯಂತ್ರಣ ಮಾಡೋದು ಸೂಕ್ತ. ಸೊ ಹಣದುಬ್ಬರ ನಿಯಂತ್ರಣ ಮಾಡೋದರಿಂದ ಮಾರುಕಟ್ಟೆಯಲ್ಲಿ ಏರಿಕೆ ಆಗ್ತಕ್ಕಂತಹ ಬೆಲೆಗಳನ್ನು ಹತೋಟಿಗೆ ತಂದು ಹಣದ ಮೌಲ್ಯವನ್ನು ನಾವು ಹೆಚ್ಚಿಸಿದಾಗ ಸೊ ಅಲ್ಲಿ ಹಣದುಬ್ಬರ ಕಡಿಮೆಯಾಗಿ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗತ್ತೆ. ಹೀಗೆ ಸೊ ನನ್ನ ಕ್ಲಾಸನ್ನು, ಇವತ್ತಿನ ವಿಶೇಷ ಕ್ಲಾಸನ್ನು ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಯೂಟ್ಯೂಬ್ ಚಾನಲ್ ಮೂಲಕ ಈ ಒಂದು ಕ್ಲಾಸನ್ನು ಮಾಡಿದ್ದೇನೆ. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಹೊಸ ಕ್ಲಾಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಮಾಡಲಿದ್ದೇನೆ. ಧನ್ಯವಾದ.